ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಚಾಣಕ್ಯನ ಬಗ್ಗೆ ತಿಳ್ಕೊಳ್ಳೋಣ. ನಂದವಂಶದ ರಾಜನಾದ ಧನನಂದನಿಂದ ಅವಮಾನಿತನಾದ ಚಾಣಕ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಂಕಲ್ಪ ಬಿಡುತ್ತಾನೆ. ಆರಂಭದಲ್ಲಿ ಚಾಣಕ್ಯ ಮತ್ತು ಯುವ ಚಂದ್ರಗುಪ್ತ ಮೌರ್ಯ ನೇರವಾಗಿ ಮಗಧ ಸಾಮ್ರಾಜ್ಯವನ್ನು ರಾಜಧಾನಿಯ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಧನನಂದನನ ಬೃಹತ್ ಸೈನ್ಯದ ಮುಂದೆ ಸೋತು ಪ್ರಾಣ ಉಳಿಸಿಕೊಳ್ಳಲು ಕಾಡಿಗೆ ಓಡಿ ಹೋಗುತ್ತಾರೆ. ಒಂದು ದಿನ ಇಬ್ಬರೂ ಹಸುವಿನಿಂದ ಅಲೆಯುತ್ತಿರುವಾಗ ಕಾಡಿನ ಸಮೀಪದ ಒಂದು ಗುಡಿಸಲಿನ ಹತ್ತಿರ ಬರುತ್ತಾರೆ. ಅಲ್ಲಿ ಒಬ್ಬ ತಾಯಿ ತನ್ನ ಮಗನಿಂದ ಬಿಸಿ ಬಿಸಿಯಾದ ಗಂಜಿ ಅನ್ನದ ತಿಳಿ ಬಡಿಸುತ್ತಿರ್ತಾಳೆ. ಆ ಮಗು ಹಸುವಿನಿಂದ ಅವಸರದಲ್ಲಿ ತಟ್ಟೆಯ ಮಧ್ಯಭಾಗಕ್ಕೆ ಕೈ ಹಾಕಿ ಅನ್ನವನ್ನು ಎತ್ತಿಕೊಳ್ಳಲು ಪ್ರಯತ್ನಿಸುತ್ತದೆ. ಆಗ ಮಗುವಿನ ಬೆರಳುಗಳು ಸುಟ್ಟು ಹೋಗಿ ಅದು ಅಳಲು ಆರಂಭಿಸುತ್ತದೆ. ಆಗ ತಾಯಿ ಮಗುವನ್ನು ನೋಡಿ ಹೀಗೆನ್ನುತ್ತಾಳೆ: ಮಗು, ನೀನೂ ಕೂಡ ಆ ಚಾಣಕ್ಯನಂತೆಯೇ ಮೂರ್ಖತನ ಮಾಡುತ್ತಿದ್ದೀಯ. ಮರೆಯಲ್ಲಿ ನಿಂತು ಅದನ್ನು ಕೇಳಿಸಿಕೊಳ್ಳುತ್ತಿದ್ದ ಚಾಣಕ್ಯನಿಗೆ ಆಶ್ಚರ್ಯವಾಗುತ್ತದೆ. ಆ ತಾಯಿ ಮುಂದುವರಿಸಿ ಹೇಳುತ್ತಾಳೆ: ಗಂಜಿ ಅಥವಾ ಅನ್ನದ ತಟ್ಟೆಯ ಮಧ್ಯಭಾಗವು ತುಂಬ ಬಿಸಿಯಾಗಿರುತ್ತದೆ. ನೀನು ನೇರವಾಗಿ ಮಧ್ಯಕ್ಕೆ ಕೈ ಹಾಕಿದರೆ ಕೈ ಸುಡುವುದೇ ಹೊರತು ಅನ್ನ ಸಿಗುವುದಿಲ್ಲ. ಅದರ ಬದಲು ಮೊದಲು ತಟ್ಟೆ ಅಂಚಿನಲ್ಲಿರುವ ಸುತ್ತಲಿನ ತಣ್ಣಗಾದ ಅನ್ನವನ್ನು ತಿನ್ನುತ್ತಾ ಹೋದರೆ ಮೇಲ್ಮನೆ ಮಧ್ಯಭಾಗವನ್ನು ಸುಲಭವಾಗಿ ತಿನ್ನಬಹುದು. ನೋಡಿ, ಇದರಲ್ಲಿ ಎಷ್ಟು ನೀತಿ ಇದೆ ಅಂತ ಗೊತ್ತಾಯ್ತಾ? ಮಧ್ಯಕ್ಕೆ ನಾವು ಯಾವತ್ತೂ ಕೈ ಹಾಕಕ್ಕೆ ಹೋಗಬಾರ್ದು, ಕೊನೆಯಿಂದ ಹೋಗಬೇಕು. ಚಾಣಕ್ಯನಿಗೆ ಅದು ಸಾಕ್ಷಾತ್ಕಾರ. ಈ ಸಾಮಾನ್ಯನ ಮಹಿಳೆಯ ಮಾತಿನಿಂದ ಚಾಣಕ್ಯನಿಗೆ ತನ್ನ ತಪ್ಪಿನ ಅರಿವಾಯಿತು. ತಾನು ನೇರವಾಗಿ ಶತ್ರುವಿನ ರಾಜಧಾನಿಯ ಮೇಲೆ ಮಧ್ಯಭಾಗ ದಾಳಿ ಮಾಡಿದ್ದು ತಪ್ಪು ಎಂದು ತಿಳಿಯಿತು. ಚಾಣಕ್ಯನು ಕೂಡಲೇ ತನ್ನ ತಂತ್ರವನ್ನು ಬದಲಿಸಿದನು. ಚಾಣಕ್ಯ ಏನು ಮಾಡಿದನು? ಮೊದಲು ಮಗಧ ಸಾಮ್ರಾಜ್ಯದ ಗಡಿಭಾಗವು ಸಣ್ಣ ರಾಜ್ಯಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು. ನಂತರ ಅಲ್ಲಿನ ಜನರು ವಿಶ್ವಾಸ ಗಳಿಸಿ ಸೈನ್ಯವನ್ನು ಬಲಪಡಿಸಿದನು. ಅಂತಿಮವಾಗಿ ಶತ್ರು ದುರ್ಬಲವಾದಾಗ ಮಗಧ ರಾಜಧಾನಿಯನ್ನು ವಶಪಡಿಸಿಕೊಂಡನು. ಚಂದ್ರಗುಪ್ತನು ಸಿಂಹಾಸನದ ಮೇಲೆ ಕೂರಿಸಿದನು. ಈ ಕಥೆಯಿಂದ ನಮಗೆ ಸಿಗುವ ನೀತಿ ಏನು ಅಂದರೆ, ಅವಸರ ಮಾಡ್ಕೋಬಾರ್ದು. ದೊಡ್ಡ ಗುರಿಯನ್ನು ನಾವು ತಲುಪಬೇಕಾದ್ರೆ ಸಣ್ಣ ಸಣ್ಣ ಹೆಜ್ಜೆಗಳಿಂದ ಆರಂಭಿಸಬೇಕೇ ಹೊರತು ನಾವು ದೊಡ್ಡ ಹೆಜ್ಜೆ ಒಂದೇ ಸರಿ ಇಟ್ಬಿಡ್ತೀನಿ ಅಂತ ಹೋಗಬಾರ್ದು. ತಪ್ಪುಗಳಿಂದ ನಾವು ಕಲ್ತ್ಕೋಬೇಕು. ಸೋಲು ಎನ್ನುವುದನ್ನು ಅಂತ್ಯವಲ್ಲ, ಅದು ನಮ್ಮ ತಂತ್ರವನ್ನು ಬದಲಿಸಲು ಸಿಕ್ಕ ಅವಕಾಶ ಅಂತವು. ಅರಿವು ಎಲ್ಲೆಡೆಯೇ ಇದೆ. ಒಬ್ಬ ಸಾಮಾನ್ಯ ಮಹಿಳೆಯಿಂದಲೂ ಜಗತ್ತಿನ ಶ್ರೇಷ್ಠ ತಂತ್ರಜ್ಞನಾದ ಚಾಣಕ್ಯ ಪಾಠ ಕಲಿತ ಅಂತ ನಾವು ಇದರಿಂದ ತಿಳ್ಕೊಬೋದು. ಜ್ಞಾನ ಯಾರಿಂದ ಬೇಕಾದರೂ ಸಿಗಬಹುದು, ಅದನ್ನು ಸ್ವೀಕರಿಸಲು ನಾವು ಮನಸ್ಸು ಮಾಡ್ಕೋಬೇಕು. ಗೊತ್ತಾಯ್ತಾ? ಒಂದು ಮಗುವಿಂದಲೂ ಆದರೂ ತಿಳ್ಕೊಬೋದು. ಒಬ್ಬ ದಾರಿಲಿ ಹೋಗ್ತಾನೆ, ಅವನ್ನೇನು ಕೇಳೋದು? ಅವನ್ನೇನಿದು? ಅವನ ವಯಸ್ಸು, ಅವನ ಒಂದು ಅವನ ಬಟ್ಟೆ, ಅವನ ಒಂದು ಮುಖದ ಫೇಸು ಅವೆಲ್ಲ ಅಲ್ಲ ನೋಡೋದು. ಅವನ ಜ್ಞಾನ ಮುಖ್ಯ. ಯಾರೇ ಆಗಲಿ ನಮ್ಗೆ ಒಳ್ಳೆಯದನ್ನು ಹೇಳಿದಾಗ ನಾವು ತಿಳ್ಕೋಬೇಕು. ಯಾವ ಜಾತಿ ಆಗಲಿ, ಯಾವ ಕುಲ ಆಗಲಿ, ಯಾವ ಬಡವ ಆಗಲಿ, ಯಾವ ಬಲ್ದವ ಆಗಲಿ, ಯಾರು ದೊಡ್ಡವನೇ ಆಗಲಿ, ಯಾರು ಚಿಕ್ಕವರೇ ಆಗಲಿ, ಒಳ್ಳೆಯದನ್ನು ಹೇಳಿದ್ರೆ ನಾವು ತಗೊಳ್ಳೋದನ್ನು ಸ್ವೀಕರಿಸೋದನ್ನು ಕಲ್ತ್ಕೊಂಡಾಗ ನಾವು ಒಂದು ಸಾಧನೆ ಮಾಡ್ಬೋದು. ಗೊತ್ತಾಯ್ತಾ? ಆ ಸಾಧನೆ ಮಾಡಬೇಕಾದ್ರೆ ಎಲ್ಲವುದನ್ನು ನಾವು ತಿಳ್ಕೋಬೇಕೇ ಹೊರತು ನಾನೇ ಕೇಳೋದವನ್ನ ನನಗೆಲ್ಲ ಗೊತ್ತಿದೆ ಅನ್ನೋದನ್ನು ಬದಲು ಬಿಡಬೇಕು. ನನಗೆಲ್ಲ ಗೊತ್ತಿದೆ ಅನ್ನೋದನ್ನು ನಾವು ಯಾವಾಗ ಬಿಡ್ತೀವೋ ಆವಾಗ ನಾವು ದೊಡ್ಡ ಮನುಷ್ಯರಾಗ್ತೀವಿ. ಎಲ್ಲ ಗೊತ್ತಿದೆ ಅನ್ನೋದನ್ನು ನಾವು ಬಿಡಬೇಕು, ತಿಳ್ಕೋಬೇಕು. ತಿಳ್ಕೊಂಡು ಆ ಒಂದು ನಮ್ಗೆ ಗೊತ್ತಿದ್ರೂ ಯಾರು ಹೇಳೋದ್ರಲ್ಲಿ ಅದರಲ್ಲಿ ಒಂದಾರು ಅಂಶ ನಮಗೆ ಬೇರೆ ಸಿಗತ್ತೆ. ಅದಕ್ಕೆ ಅದನ್ನೊಂದು ತಿಳ್ಕೊಳ್ಳೋದನ್ನು ಕಲಿಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 2-3-2026 ಸೋಮವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ಸಾಯಂಕಾಲ 5:37, ನಕ್ಷತ್ರ ಆಶ್ಲೇಷ, ಬೆಳಿಗ್ಗೆ 7:41, ಮಳೆ ಶತಬೀಷ 4ನೇ ಪಾದ, ರಾಹು ಕಾಲ 8:08ರಿಂದ 9:37, ಗುಳಿಕ ಕಾಲ 2:05ರಿಂದ 3:34, ಯಮಗಂಡ ಕಾಲ 11:06ರಿಂದ 12:35. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.